ಈಗ ನಾನು ಪಾಟ್ ಹೋಲ್ಸ್ ಮುಚ್ಚಲಿಕ್ಕೆ ಹೇಳಿದ್ದೀನಿ. ಎಲ್ಲೆಲ್ಲಿ ಪಾಟ್ ಹೋಲ್ಸ್ನ ಮುಚ್ಚಲಿಕ್ಕೆ, ಬಟ್ಟೆ ಕ್ವಾಲಿಟಿ ಪಾಟ್ ಹೋಲ್ಸ್ ಮುಚ್ಚಬೇಕು. ನಾನು ಅದಕ್ಕೆ ಈಗ ಒಬ್ಬ ಸ್ಟೇಟ್ ಎಕ್ಸಿಕ್ಯೂಟಿವ್ ಸಸ್ಪೆಂಡ್ ಮಾಡಿದೆ. ಅವನು ಏನು ಮಾಡಿದ್ದಾನೆ, ಜಲ್ಲಿ ಎಲ್ಲ ಬಿಟ್ಬಿಟ್ಟಿದ್ದಾನೆ. ಸಿಮೆಂಟ್ ಇದಾಕಿಲ್ಲ, ಟಾರ್ ಹಾಕಿಲ್ಲ, ವೆಟ್ ಮಿಕ್ಸ್ ಮಾಡಿಲ್ಲ. ಅದರಿಂದ ಅವನು ಸಸ್ಪೆಂಡ್ ಮಾಡಿದ್ದೀನಿ. ಇಲ್ಲಿ ಈ ರೋಡ್ ಹೆಣ್ಣೂರು ರಸ್ತೆ ಇದೆಯಲ್ಲ, ಅದು ವೈಟ್ ಟ್ಯಾಪಿಂಗ್ ಆಗಿದೆ. ಆ ವೈಟ್ ಟ್ಯಾಪಿಂಗು ಒಬ್ಬ ಕಾಂಟ್ರಾಕ್ಟರ್ ಕೊಟ್ಟಿದ್ದಾರೆ. ಯಾರು ಕಾಂಟ್ರಾಕ್ಟರ್ ಹೆಸರು? ಇನಾಯತ್. ಅವನೇ ಮೇಂಟೈನ್ ಮಾಡಬೇಕು, ರಸ್ತೆನೆಲ್ಲ ಅವನೇ ಮೇಂಟೈನ್ ಮಾಡಬೇಕು. ಮೇಂಟೈನ್ ಮಾಡಿ ವೈಟ್ ಟ್ಯಾಪಿಂಗ್ ಮಾಡಬೇಕು. ಯಾಕಂದರೆ 1 ಕಿಲೋಮೀಟ್ರಿಗೆ 13 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ ನಾವು. 2 ಸೈಡ್ನಲ್ಲಿ 7.5 ಮೀಟ್ರು 5 ಕಿಲೋಮೀಟ್ರ್ ರಸ್ತೆನ ಮಾಡ್ತಾಯಿದ್ದೀವಿ. ಸೊ ಅದರಿಂದ ಇನ್ನೊಂದು 30 ದಿನ ಟೈಮ್ ಕೊಟ್ಟಿದ್ದೀನಿ ಅವರಿಗೆ. 30 ದಿನದಲ್ಲಿ ಎಲ್ಲ ಮೋಟಾರಬಲ್ ರೋಡ್ ಆಗಬೇಕು ಮತ್ತು ಎಲ್ಲ ಗುಂಡಿನೂ ಕೂಡ ಮುಚ್ಚಿರಬೇಕು. ಈಗ ನಾನು ಇಲ್ಲ ಅಂತ ಹೇಳಕ್ಕೆ ಹೋಗಲ್ಲ, ಗುಂಡಿಗಳಿಲ್ಲ ಅಂತ ಹೇಳಕ್ಕೆ ಹೋಗಲ್ಲ. ನಾನು ಈಗ BJP ಅವ್ರ ಮೇಲೆ ಆರೋಪನೂ ಮಾಡೋಕ್ಕೆ ಹೋಗಲ್ಲ. BJP ಅವರು ಮುಚ್ಚಲಿಲ್ಲ ಗುಂಡಿಗಳನ್ನು. ಮುಚ್ಚಿದ್ರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ನಾವು ರಸ್ತೆ ದುಡ್ಡು ಕೊಟ್ಟದ್ದು ಬಿಟ್ಟರೆ ಅವ್ರೇನು ಕೊಡಲಿಲ್ಲ. ಅದು ಬಿಡಿ ಅದನ್ನು. ಈಗ ನಾವು ಅಧಿಕಾರದಲ್ಲಿದ್ದೀವಿ. ನಾವು ಗುಂಡಿ ಮುಚ್ಚಿ ಮಳೆಗಾಲದೊಳಗಡೆ, ಮಳೆ ಮುಗಿಯೋದ್ರೊಳಗಡೆ ಗುಂಡಿ ಮುಚ್ಚತಕ್ಕಂಥ ಕೆಲಸ ಮಾಡ್ತೀವಿ. ತೇಜಸ್ವಿ ಸೂರ್ಯ ಯಾರು ಸಮೀಕ್ಷೆಯಲ್ಲಿ ಭಾಗವಹಿಸಬಾರದು ಅಂತ ಕರೆ ಕೊಟ್ಟಿದ್ದಾರೆ ಸರ್ ಸಂಸದ. ಯಾವ ಸಮೀಕ್ಷೆ? ಈಗ ಸಮೀಕ್ಷೆ ಮಾಡ್ತಾ ಇದ್ರೆ ಸರ್, ಸಾಮಾಜಿಕ ಸಮಿತಿ ಯಾರು ಕೂಡ ಭಾಗವಹಿಸಬೇಡಿ, ಡಾಟಾನೆಲ್ಲ ಲೀಕ್ ಆಗೋ ಚಾನ್ಸಸ್ ಇದೆ, ಯಾರು ಭಾಗವಹಿಸಬೇಡಿ ಅಂತ ರಾಜ್ಯದಲ್ಲಿ ಕೋರ್ಟ್ಗೆ ಹೋಗಿದ್ರಲ್ಲಪ್ಪ. ಕೋರ್ಟ್ನಲ್ಲಿ ಹೇಳಿದ್ದಾರೆ. ಕೋರ್ಟ್ ಡೈರೆಕ್ಷನ್ ಏನು ಹೇಳುತ್ತದೆ ಅದ್ರ ಪ್ರಕಾರ ಮಾಡ್ತೀವಿ ನಾವು. ಈಗಾಗಲೇ 10 ಲಕ್ಷ ಜನ ಆಗಿದ್ದಾರೆ. ಕಸದ ಸಮಸ್ಯೆಯನ್ನು ಭಾಳಷ್ಟು ಕಡೆ ನೋಡಿದ್ರೆ ತಾವು ಅದೆಲ್ಲ ತೆಗೆದಾಕಬೇಕು ಅಂತ ಹೇಳಿದ್ದೀನಿ. ತೆಗೆದೇ ಹೋದರೆ ಇನ್ನೊಂದು ಸಾರಿ ನಾನು ಬಂದು ನೋಡಿದಾಗ ಇದ್ದರೆ ಕಮಿಷನರ್ಗಳ ಮೇಲೇ ಆಕ್ಷನ್ ತಗೋತೀನಿ. ಅಲ್ಲ, ತುಂಬ ವರ್ಷಗಳಿಂದ ಇರಲಪ್ಪ. ಈಗ ಒಂದು ಮಳೆಗಾಲ ಮಳೆ ಜಾಸ್ತಿ ಆಗಿದೆ, ಅದರಿಂದ ಜಾಸ್ತಿ ಪಾಟ್ ಹೋಲ್ಸ್ಗಳು ಆಗಿದ್ದಾವೆ. ನಂಬರ್ 1. ನಂಬರ್ 2, ಮುಚ್ಚಬೇಕಾಗಿತ್ತು, ಮುಚ್ಚಿಲ್ಲ. ಈಗ ಮುಚ್ಚಕ್ಕೆ ಹೇಳಿದ್ದೀನಿ. ಎಷ್ಟೋ 16,000ದಲ್ಲಿ 4,000ನ ಎಷ್ಟು ಬಾಕಿದೆಲ್ಲ ಆಗಿದೆ. 1 ತಿಂಗಳು ಟೈಮ್ ಕೊಟ್ಟಿದ್ದೀನಿ. ನಾನು ಮೀಟಿಂಗ್ ಮಾಡೋದ್ನಲ್ಲ ಹೋದ್ವಾರ, ಆಗ 1 ತಿಂಗಳು ಟೈಮ್ ಕೊಟ್ಟಿದ್ದೀನಿ. ನಿಮ್ಮ ಸರ್ಕಾರ ಬಂದು 2.5 ವರ್ಷ ಆಗಿದೆ. ಗುಂಡಿ ಸಮಸ್ಯೆ ವ್ಯಾಪಕವಾಗಿ ಕಂಡು ಬಂತು. ಯಾರನ್ನು ಹೊಣೆ ಮಾಡಿದ್ದೀರಾ ಸರ್? ಯಾರನ್ನ? ಸರ್ಕಾರ ಬಂದು 2.5 ವರ್ಷ ಆಯಿತು. ಈಗ ಗುಂಡಿಗಳ ಸಮಸ್ಯೆ ಪ್ರತಿ ವರ್ಷ ಆಗ್ತದೆ ರೀ ಅದು. ಗುಂಡಿ ಪ್ರತಿ ವರ್ಷ ಗುಂಡಿಗಳಾಗ್ತವೆ. ಮಳೆಗಾಲದಲ್ಲಿ ಬಂದಾಗ ಗುಂಡಿಗಳಾಗ್ತವೆ. ಅದಕ್ಕೆ ಈಗ ಏನು ಹೇಳಿದ್ದೀನಿ, ಈಗ 5 ಕಾರ್ಪೊರೇಷನ್ಗಳು ಮಾಡಿದ್ದೀವಿ. ಕಮಿಷನರ್ಗಳು, ಚೀಫ್ ಇಂಜಿನಿಯರ್ಗಳು, ದೇ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್.